ಬಹಳ ನವಾಬರು ಕಟ್ಟಿರುವಂತ ಒಂದು ಕೆರೆ ಇದು. ಅಂತಹ ಇತಿಹಾಸವನ್ನು ಹುಡುಕಿ ಪೂಜ್ಯರು ಎಷ್ಟು ಅವರು ದೂರ ದೃಷ್ಟಿಕೋನ ಅವ್ರದ್ದು ಇತ್ತಂದ್ರೆ ಅದು ಆ ನವಾಬರು ಕಟ್ಟಿರುವಂತ ಒಂದು ಕೆರೆ ಅದನ್ನೆಲ್ಲವನ್ನು ಕೂಡ ಹೂಳೆತ್ತಿ 1-2 ತಿಂಗಳ ಪರ್ಯಂತರವಾಗಿ ಅದನ್ನೆಲ್ಲ ಹೂಳೆತ್ತಿ ಅದಕ್ಕೆ ಬಂದಿರುವಂತ ಖರ್ಚು 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಖರ್ಚನ್ನು ಮಾಡಿ ಆ ಕೆರೆಯನ್ನು ಈಗ ಜೀರ್ಣೋದ್ಧಾರ ಮಾಡಿ ಆ ಕೆರೆ ಒಳಗೆ ಈಗ ನೀರಾಗಿದೆ, ನೀರಿದಾವೆ, ಅಲ್ಲೆಲ್ಲ ಪಕ್ಷಿಗಳಿಗೆ ನೀರು ಕುಡಿತೇವೆ, ಅದರ ಜೊತೆ ಜಾನುವಾರುಗಳಿಗೆ ನೀರು ಕೊಡುವಂತ ಒಂದು ಮಹತ್ವದ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಇದಕ್ಕೆ ಜೋರಾದ ಚಪ್ಪಾಳಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಕೆರೆ ಅಭಿವೃದ್ಧಿ ಒಂದಲ್ಲ ಎರಡಲ್ಲ, ಸಾವಿರಾರು ವರ್ಷಕ್ಕೆ 2 ಕೆರೆಗಳನ್ನು, ಒಂದು ತಾಲೂಕಿಗೆ 2 ಕೆರೆಗಳನ್ನು ನಿರ್ಮಿಸುವಂತ ಒಂದು ರೂಢಿ ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಶುದ್ಧ ಕುಡಿಯುವ ನೀರಿನ ಘಟಕ ನೋಡ್ರಿ, ಎಷ್ಟು ನಾನಷ್ಟೇ ಶುದ್ಧ ನೀರು ಕುಡಿಬಾರದು, ಫಿಲ್ಟರ್ ಮಾಡಿರುವಂತ ನಾನಷ್ಟೇ ನೀರು ಕುಡಿಬಾರದು. ಎಲ್ಲ ಭಾರತದ ಕರ್ನಾಟಕದಲ್ಲಿರುವಂತ ಎಲ್ಲ ಜನರು ಕೂಡ ಒಳ್ಳೆ ನೀರು ಕುಡಿದು ಆರೋಗ್ಯವಂತರಿರ್ಬೇಕನ್ನುವಂತ ಒಂದು ಕಾರಣವನ್ನು ಇಟ್ಕೊಂಡು ಶುದ್ಧ ನೀರಿನ ಘಟಕವನ್ನು ಕೂಡ ಪೂಜ್ಯರು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಎಷ್ಟೊಂದು ಅದ್ಭುತ ಕಲ್ಪನೆ ನೋಡ್ರಿ, ಸುಜ್ಞಾನ ನಿಧಿ ಎನ್ನುವಂತ ಒಂದು ಕಲ್ಪನೆ ಇಟ್ಕೊಂಡು ಎಲ್ಲ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್, ಎಲ್ಲ ವಿದ್ಯಾರ್ಥಿಗಳಿಗೆ ಓದಬೇಕು, ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕು ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅಲ್ಲಿ ಸ್ಕಾಲರ್ಶಿಪ್ ಕೊಡುವಂತ ಅದ್ಭುತವಾಗಿರುವಂತ ಕಲ್ಪನೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ದೇವಸ್ಥಾನಗಳ ಜೀರ್ಣೋದ್ಧಾರ ನೋಡ್ರಿ, ಹಳ್ಳಿಗಳಲ್ಲಿ ಎಷ್ಟೋ ದೇವಸ್ಥಾನಗಳು ನಿಂತು ಹೋಗಿದಾವು. ಆ ನಿಂತು ಹೋಗಿರುವಂತ ದೇವಸ್ಥಾನಗಳನ್ನು ಪೂರ್ಣಗೊಳಿಸುವಂತ ಏಕೈಕ ಕಲ್ಪನೆ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಲೇ ನೆನೆಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಮಹಿಳಾ ಸಬಲೀಕರಣ ನೋಡ್ರಿ, ಇವತ್ತಿನ ದಿವಸ ನಾವೆಲ್ಲ ಗಣಮಕ್ಕಳ ಒಂದು ಸಂಘವನ್ನು ಮಾಡಿದರೆ ಆ ಸಂಘದಿಂದ ಅವರೆಲ್ಲ ಹಣವನ್ನು ತೆಗೆದುಕೊಂಡು ತಮ್ಮ ದುಶ್ಚಟಗಳಿಗೆ ಅದನ್ನು ಹಾಳು ಮಾಡ್ತಾರೆ. ಆದರೆ ಮಹಿಳೆಯರಿಗೆ ಆ ಸಂಘವನ್ನು ಕಟ್ಟಿ ಅದರ ಬಂದಿರುವಂತ ಎಲ್ಲ ರೈತರಿಗೆ ಉಪಯೋಗ ಆಗುವಂತ ಸಾಲವನ್ನು ಒದಗಿಸಿ ಆ ರೈತರಿಗಾಗಲಿ ಮನೆ ಕಟ್ಟಡಕ್ಕಾಗಲಿ ಎಲ್ಲ ರಂಗದಲ್ಲೂ ಕೂಡ ಅವರ ಒಂದು ಅದ್ಭುತವಾಗಿರುವಂತ ಕಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಬಹಳಷ್ಟು ಹಾಲು ಉತ್ಪಾದಕ ಒಂದೊಂದು ಕಟ್ಟಡಗಳನ್ನು ಕೂಡ ಕಟ್ಟಿಸುವಂತ ಒಂದು ಪ್ರಯತ್ನ, ಹಾಲು ಉತ್ಪಾದನೆ ಹಾಲುಗಳನ್ನು ಒಂದು ಕಡೆ ಸೇರಿಸಿ ಅದನ್ನೆಲ್ಲವನ್ನು ಕೂಡ ಒಯ್ತಾರಲ್ಲ, ಅದಕ್ಕೆಲ್ಲ ಒಂದು ಕಟ್ಟಡಗಳನ್ನು ಕೂಡ ಕಟ್ಟಿಸುವುದಕ್ಕೂ ಕೂಡ ಹಣವನ್ನು ಕೂಡ ವ್ಯಯ ಮಾಡುವಂತ ಒಂದು ಅದ್ಭುತವಾಗಿರುವಂತ ಒಂದು ಕಾರ್ಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆ ಹಿಂದೂ ರುದ್ರಭೂಮಿ, ಅಲ್ಲಿ ಏನೇ ಇರಲಿ ಆ ಹಿಂದೂ ರುದ್ರಭೂಮಿಯನ್ನು ಕೂಡ ಜೀರ್ಣೋದ್ಧಾರ ಮಾಡುವಂಥದ್ದು ಅದು ಪುಣ್ಯದ ಕಾರ್ಯ ಅನ್ನುವಂಥ ಒಂದು ಭಾವನೆಯಿಂದ ಆ ಕಾರ್ಯವನ್ನು ಕೂಡ ಅವರು ಮಾಡುವಂಥದ್ದು. ಅದರ ಜೊತೆ ರೈತರಿಗಾಗಿ ಕೃಷಿ ಯಂತ್ರೋಪಕರಣವನ್ನು ಕೂಡ ಪೂಜ್ಯರು ಆ ಎಲ್ಲ ರೈತರಿಗೂ ಕೂಡ ಒಂದು ಅನುಕೂಲ ಮಾಡುವಂತ ಅದ್ಭುತ ಕಾರ್ಯ. ಅವರು ಎಷ್ಟು ದೂರದೃಷ್ಟಿ ನೋಡಿ, ರೈತರು ಯಾರನ್ನೂ ಕೂಡ ಬಿಟ್ಟಿಲ್ಲ, ಎಲ್ಲ ರಂಗದಲ್ಲೂ ಕೂಡ ಅದ್ಭುತವಾಗಿರುವಂತ ಒಂದು ಕಾರ್ಯವನ್ನು ಮಾಡುವಂತ ಪೂಜ್ಯರು ನಮ್ಮ ಕರ್ನಾಟಕದಲ್ಲಿ ಅವರು ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯಶಾಲಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಶಾಲೆಗಳಿಗೆ ಡೆಸ್ಕ್ ಇರಬಹುದು, ಶಾಲೆಗಳಿಗೆ ಎಲ್ಲ ತರದಲ್ಲಿ ಅನುಕೂಲತೆ, ಫಿಲ್ಟರ್ ನೀರು ಕೊಡೋದಿರ್ಬೋದು, ಇವೆಲ್ಲವನ್ನು ಕೂಡ ಎಂತಹ ಒಂದು ಕಲ್ಪನೆ ನೋಡ್ರಿ, ಯಾರಿಗೆ ಸಾಧ್ಯ ಇದೆ ರೀ? ಯಾವ ಮಠಾಧೀಶರಿಗೂ ಕೂಡ ಮಾಡದೇ ಇರುವಂತಹ ಕೆಲಸವನ್ನು ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡ್ತಾ ಇದ್ದಾರೆ ಅನ್ನುವಂತ ಮನಸ್ಥಿತಿ ನಮ್ಮದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಜನಸಾಮಾನ್ಯರಿಗೆ ತಲುಪುವಂತ ಅದ್ಭುತ ಕಾರ್ಯಗಳನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ನೋಡ್ರಿ. ನಮ್ಮ ಭಾಗದಲ್ಲಿ ಒಂದು SDM ಆಸ್ಪತ್ರೆಯನ್ನು ಎಂತಹ ವ್ಯವಸ್ಥೆ ರೀ. ನಾನು ಪದೇ SDM ಹೋಗಿರ್ತೇನೆ. ನಮ್ಮ ಭಕ್ತರು ಯಾರಿಗೂ ಕೂಡ ಆರೋಗ್ಯ ತಪ್ಪದಲ್ಲಿ ಇದ್ದಾಗ ನಾನು ಹೋಗಿ ನೋಡಿದಿರುವಂತ ಘಟನೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟು ದವಾಖಾನೆ,
ಎಷ್ಟೊಂದು ಅದ್ಭುತವಾಗಿರುವಂತ ಆ ದವಾಖಾನೆಯನ್ನು ಕಟ್ಟಿದ್ದಾರೆ ಅಂದ್ರೆ ಆ ಭಾಗದ ಎಲ್ಲ ಜನರಿಗಲ್ಲಿ ಸ್ವಲ್ಪ ಹಣವನ್ನು ತಗೊಂಡು ಎಲ್ಲರಿಗೂ ಕೂಡ ಒಂದು ಬಡವರಿಗೂ ಕೂಡ ನಿಲುಕುವಂತ ಒಂದು ವೈದ್ಯಕೀಯ ವ್ಯವಸ್ಥೆ ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪ್ರಾಂಜಲ ಮನಸ್ಥಿತಿಯಲ್ಲಿ ಹೇಳಬೇಕಾಗುತ್ತೆ. ಎಷ್ಟು ಸ್ವಚ್ಛ ರೀ, ಒಂದೊಂದು ದವಾಖಾನೆ ನೋಡ್ಬಿಟ್ರೆ ಅಲ್ಲಿ ಕಾಲಿಡಂಗಿಲ್ಲ, ಅಷ್ಟೊಂದು ವ್ಯವಸ್ಥೆ ಇರ್ತೈತಿ. ಆದರೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ದವಾಖಾನೆಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿ ನಾವು ಹಾಸಿಗೆನ ಒಯ್ಯೋದು ಬೇಡ, ಅಲ್ಲಿ ಸುಮ್ಮನೆ ಅಲ್ಲಿ ನಾವು ರೆಸ್ಟ್ ಮಾಡ್ಬೋದು. ಅಷ್ಟೊಂದು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದು ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಆ ಭಾಗದ ಎಲ್ಲ ಜನರಿಗೆ ಇನ್ನೊಂದು ಭಾಗದಲ್ಲಿ ಒಂದಿಷ್ಟು ಉತ್ತಮ ಶಿಕ್ಷಣವನ್ನು ಕೊಡುವಂತ ಒಂದು ಅದ್ಭುತ ಕಾರ್ಯವನ್ನು, ಒಳ್ಳೆ ರೆಸಿಡೆನ್ಸಿಯಲ್ ಸ್ಕೂಲ್ ಇರ್ಬೋದು, ಒಳ್ಳೆ ಡೆಂಟಲ್ ಕಾಲೇಜ್ ಇರ್ಬೋದು, ಹೀಗೆ ಎಲ್ಲ ಅದ್ಭುತವಾಗಿರುವಂತ ಶಿಕ್ಷಣ ಸೇವೆಯಲ್ಲೂ ಕೂಡ ಅವರು ಒಂದು ಅದ್ಭುತ ಕಾರ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಹೀಗೆ ಆ ಅದ್ಭುತ ಕಾರ್ಯವನ್ನು ನಾವು ಇವತ್ತಿನ ದಿವಸ ಎಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಆ ಪೂಜ್ಯರು ಒಂದು ಶಾಸ್ತ್ರ ಇದೆ, ಒಂದು ಸಿದ್ಧಾಂತ ಇದೆ, ಹಿರಿಯರು ಆಡಿರುವಂತ ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲಂತ. ಆಡು ಎಲ್ಲ ತರದಲ್ಲಿ ಕೂಡ ಎಲ್ಲ ಯಾವುದೇ ತಪ್ಪಲಿರಲಿ ಎಲ್ಲ ತಿಂತದೆ. ಹಾಗೆ ಆಡು ಮುಟ್ಟಿರುವಂತ ತಪ್ಪಲುಗಳೆಲ್ಲ ನಮ್ಮ ವೀರೇಂದ್ರ ಹೆಗಡೆಯವರು ಮಾಡಿರುವಂತ ಕೆಲಸ ಕಾರ್ಯಗಳು ಕೂಡ ಉಳಿದಿಲ್ಲ ಅನ್ನುವಂತ ಮಾತನ್ನಿಲ್ಲೇ ಬಹಳ ನಾವಿಲ್ಲಿ ಪ್ರಾಂಜಲ ಮನಸ್ಸಲ್ಲಿ ಹೇಳಬೇಕಾಗುತ್ತೆ. ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಈ ನಾಡಿಗೆನೆ ಅವರ ಆದರ್ಶ ದಂಪತಿಗಳಾಗಿ ಈ ನಾಡನ್ನು ಚೆನ್ನಾಗಿ ಬೆಳಗ್ತಾ ಇದ್ದಾರೆ. ಇವತ್ತಿನ ದಿವಸ ಅವರು ಎಂತಹ ಒಂದು ಕಲ್ಪನೆ ಅದು ಎಂದೂ ಕೂಡ ಯಾರೂ ಕೂಡ ಮಾಡದೇ ಆಗಂಗಿಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ. ಒಂದಿಷ್ಟು ಜನಗಳು ಏನೋ ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಅದನ್ನ ಗಮನದಲ್ಲಿ ಇಟ್ಕೋಬೇಡ್ರಿ. ಪೂಜ್ಯರೇ, ನಾವೆಲ್ಲ ಸ್ವಾಮಿಗಳು ನಿಮ್ಮ ಜೊತೆ ನಾವು ಸದಾವಕಾಲ ಇದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದರ ಜೊತೆ ನಂದೊಂದು ಸಂಕಲ್ಪ ಇದೆ, ನಮ್ಮ ಪೂಜ್ಯರಿಗೆ ಮುಂದಿನ ದಿನಗಳಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಅದು ಬರೋದ್ರೆರಡರ ಮಾತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪದ್ಮ ಪ್ರಶಸ್ತಿ ಕೂಡ ಅವರಿಗೆ ಸಿಗಬೇಕು, ಭಾರತ ರತ್ನನೂ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಎಲ್ಲ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿದಾವೆ, ಆದರೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕೇ ಸಿಗತೈತಿ. ನಿಮ್ಮೆಲ್ಲರ ಒಂದು ಸಂಕಲ್ಪ ಮಾಡ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಭಜನೆ ಅನ್ನುವಂಥದ್ದು ಎಂತಹ ಕಲ್ಪನೆ ನೋಡ್ರಿ, ವರ್ಷಕ್ಕೊಮ್ಮೆ ಇಂತಹ ಒಂದು ವ್ಯವಸ್ಥೆ ನೋಡ್ರಿ. ನಿಮ್ಮ ಮನೆಯೊಳಗೆ 4 ಮಂದಿ ಬಂದಾರಂದ್ರೆ ಒಂದು ವಾಟಗ ನೀರು ಕೊಡಕ್ಕಾಗಲ್ಲ, ನಿಮ್ಗೆ ಆಕತ್ತೇನ್ರಿ? ಎಂದೂ ಕೂಡ ಆಗಂಗಿಲ್ಲ. ಆದರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನೀವು ಅಲ್ಲೇ ಕುಂತಿರಿ, ನಿಮಗೆಲ್ಲ ನೀರಿನ ವ್ಯವಸ್ಥೆ ಮಾಡಾಕತ್ತಾರ, ಅವ್ರಿಗೊಂದು ಜೋರಾದ ಚಪ್ಪಾಳಿಯನ್ನು ಕೂಡ ನೀವು ತಡ್ರಿ. ಹೀಗೆ ಎಲ್ಲ ತರದಲ್ಲೂ ಕೂಡ ಅವರ ಒಂದು ವ್ಯವಸ್ಥೆ, ಶಿಸ್ತಿನ ಕಾರ್ಯಕ್ರಮ. ಅವರು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನು ಕಾರ್ಯಕ್ರಮ ಮಾಡ್ತಾರೆ ಅದು ಒಂಥರ ಕ್ವಾಲಿಟಿ ಕಾರ್ಯಕ್ರಮ, ಅದು ನಂಬರ್ 1 ಕಾರ್ಯಕ್ರಮ, ಅದು ಪೂಜ್ಯ ವೀರೇಂದ್ರ ಹೆಗಡೆಯವರದ್ದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಭಜನೆ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಒಂದು ಮಾತನ್ನು ಇಲ್ಲೇ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಗುಜರಿ ಅಂಗಡಿ ಇತ್ತು, ಒಂದು ಪಟ್ಟಣದಲ್ಲಿ ಒಂದು ಗುಜರಿ ಅಂಗಡಿ ಇತ್ತು. ಆ ಗುಜರಿ ಅಂಗಡಿ ಒಳಗೆ ಎಲ್ಲ ವಸ್ತುಗಳು ಬಹಳ ಇದ್ವು, ಎಲ್ಲ ವಸ್ತುಗಳು ಇದ್ದು ದಿನಂಪ್ರತಿ ಆ ವಸ್ತುಗಳನ್ನು ಎಲ್ಲ ಜನ ಅವ್ರಿಗೆ ಏನ್ ಬೇಕು ತಗೊಂಡು ಹೋಗ್ತಾ ಇದ್ರು. ಆದರೆ ಲಾಸ್ಟಿಗೆ ಒಂದು ಗುಜರಿ ಅಂಗಡಿ ಒಳಗೆ ಒಂದು ವಸ್ತು ಉಳಿದಿತ್ತು, ಅದು ಭಜನೆ ಆಗಿರುವಂತ ಒಂದು ಪೇಟ, ಅದು ವಯಲಿನ್ ಇತ್ತು. ಆ ವಯಲಿನ್ ಇತ್ತು. ಅಂತಹ ಸಂದರ್ಭದಲ್ಲಿ ಅದನ್ನು ಯಾರೂ ಕೂಡ ಒಯ್ಲಿಲ್ಲ. ಆ ಭಜನೆ ಅದು ಏನು ಒಯ್ಲಿಲ್ಲಲ್ಲ. ಒಬ್ಬ ಸಂತರು ಬಂದ್ರಲ್ಲಿ, ಒಬ್ಬ ಸನ್ಯಾಸಿ ಬಂದು ಇದರ ಬೆಲೆ ₹1 ಅಂತ ಹೇಳ್ಕೊಂಡು ಅದನ್ನ ಕೇಳಾಕತ್ತ. ಯಾರೂ ಕೂಡ ತಗೊಳ್ಳಿಲ್ಲ. ಒಬ್ಬ ಸನ್ಯಾಸಿ ಬಂದು ಅದನ್ನ ತಗೊಂಡ.
ನನಗೆ ಒಂದು ಹಿಂಗ ಅನ್ಸಾಗತೈತಿ, ಅದನ್ನ ತಗೊಂಡು ಒಂದು ಹಾಡು ಹಾಡ್ಬೇಕು ಅನ್ಸಾಗತ್ತತಿ ಅಂತ ತಿಳ್ಕೊಂಡು ಕೇಳಿದ ತಕ್ಷಣನೇ ಆಯ್ತು ಅಂತ ತಿಳ್ಕೊಂಡು ಅದನ್ನು ಕೊಟ್ಟಾಗ ಅದು ಒಂದಿಷ್ಟು ಕೆಟ್ಟು ಹೋಗಿತ್ತು. ಅದನ್ನೆಲ್ಲ ಸರಿ ಮಾಡಿಕೊಂಡು ಆ ಸನ್ಯಾಸಿ ಒಂದು ಹಾಡನ್ನು ಹಾಡಿನನು. ಒಂದು ಹಾಡು ಹಾಡ್ತಾ ಇದ್ದಾಗ ಅವಾಗ ಅಲ್ಲಿ ಸೈಡ್ ಇರುವಂತ ಎಲ್ಲ ಜನ ಬಂದು ಅಲ್ಲಿ ಭಜನೆಯ ಹಾಡುಗಳನ್ನು ಕೇಳಲಿಕ್ಕೆ ಎಲ್ಲರೂ ಕೂಡ ಬಂದಾಗ ಅವಾಗ ಇಲ್ಲ ಸನ್ಯಾಸಿ ಇನ್ನೊಂದು ಹಾಡು, ಇಲ್ಲಿ ಬಹಳ ಇಂಪು ಬರ್ತಾ ಇದೆ, ಬಹಳ ಆನಂದ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಮತ್ತೊಂದು ಹಾಡು ಹಾಡ್ತಾ ಇದ್ದಾಗೆ ಅವಾಗ ನೆಕ್ಸ್ಟ್ ಇದರ ಬೆಲೆ ಎಷ್ಟು ಹೇಳ್ರಿ ನಾವು ತಗೋತೀವಿ ಅಂತ. ಇದರ ಬೆಲೆ ಆ ಸನ್ಯಾಸಿ ಹೇಳಿನಂತ, ಆ ಅಂಗಡಿ ಮಾಲಕ ಹೇಳ್ತಾನ ಇದರ ಬೆಲೆ ಕಟ್ಟ ಅಂತ ತಿಳ್ಕೊಂಡು ಅವಾಗ ಇದರ ಬೆಲೆ 50 ರೂಪಾಯಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ 50 ರೂಪಾಯಿ ಹೇಳಿದಾಗ ಇಲ್ಲ ಇದಕ್ಕೆ 100 ರೂಪಾಯಿ ಕೊಡ್ತೇನೆ, ನನಗ್ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದ್ರಂತ. ಹಾಗೆ ಇಲ್ಲಿ ಹೇಳುವಂತ ಉದ್ದೇಶ ಏನಂದ್ರೆ ಭಜನೆ ಅನ್ನುವಂಥದ್ದು ನಶಿಸಿ ಹೋಗಿರುವಂತ ಈ 5G ಕಾಲದಲ್ಲಿ ಡೇಜೆ ಹಚ್ಚಿ ಕುಣಿದಾಡಿ ಹೋಗುವಂತ ಕಾಲಘಟ್ಟದಲ್ಲಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಅದಕ್ಕೆ ಮತ್ತೆ ಜೀವ ಕಳೆಯನ್ನು ತಂದು ಕೊಟ್ಟಿದ್ದು ಇದು ಭಜನೆ ಕಮ್ಮಟ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಭಜನೆಗೆ ಮತ್ತೊಂದಿಷ್ಟು ಜೀವವನ್ನು ಕೊಟ್ಟು ಇದನ್ನ ಅದ್ಭುತ ಕಾರ್ಯಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅಂದ್ರೆ ಅವರು ನಿಜವಾಗ್ಲೂ ಕೂಡ ಅದು ಅದ್ಭುತ ಅವರ ಕಾರ್ಯ ವೈಖರ್ಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಪೂಜ್ಯರು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಭಕ್ತಿ ಮೂಡಿಸುವಂತ ಒಂದು ಅದ್ಭುತ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಪೂಜ್ಯರು ಮಾಡುವಂತ ಅದ್ಭುತ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೂಡ ಅವರ ಹಿಂದೆ ನಾವೆಲ್ಲರೂ ಕೂಡ ಇರ್ಬೇಕನ್ನುವಂತ ಮಾತನ್ನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಜೋಗ ಜಲಪಾತಕ್ಕೆ ಹೋಗ್ಬೇಕಂತೆ. ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಜೋಗ ಜಲಪಾತಕ್ಕೆ ಹೋಗ್ಬೇಕು. ಹಸಿರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ಮಲೆನಾಡಿಗೆ ಹೋಗ್ಬೇಕು. ಭಾವೈಕ್ಯತೆಯ ಸಂಕೇತವನ್ನು ನೋಡಬೇಕಾಗಿತ್ತಂದ್ರೆ ಸಿರಹಟ್ಟಿ ಮಠಕ್ಕೆ ಹೋಗ್ಬೇಕು. ಭಜನೆಗಳನ್ನ ಹೆಂಗ ಮಾಡ್ತಾರಂತ ನೋಡೋದಕ್ಕೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಕಡೆನೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂತ ಒಂದು ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಲಿಗೆ ಉಕ್ಕು ಬಾಳಂತೆ, ಬೆಣ್ಣಿಗೆ ಬೆಕ್ಕು ಬಾಳಂತೆ. ಹಾಲಿಗೆ ಉಕ್ಕು ಬಾಳು, ಬೆಣ್ಣಿಗೆ ಬೆಕ್ಕು ಬಾಳು. PhD ಮಾಡೋರಿಗೆ ಪುಸ್ತಕ ಬಾಳು, ಪೊಲೀಸ್ನವ್ರಿಗೆ ಹಕ್ಕು ಬಾಳು. ಆದ್ರೆ ಯಾರ್ದರ ಹತ್ರ ಏನಾರ ಇರಲಿ ನಮ್ಮ ಮಂಜುನಾಥೇಶ್ವರನ ಭಕ್ತರ ಅಂತಲ್ಲಿ ಭಕ್ತಿ ಬಾಳ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡಲೇ ತೋರಿಸಿ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ವೀರೇಂದ್ರ ಹೆಗಡೆ ಪೂಜ್ಯರು ನಮ್ಮ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ನಮ್ಮ ಒಟ್ಟಿಗೆ ನಮ್ಮ ಹತ್ರ ಇದಾರಪ್ಪ ಅಂದ್ರೆ ಅದು ಪುಣ್ಯಶಾಲಿಗಳು ನಾವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಮಗ 100 ಡೇ ಕಳಿಸೋ ಮುಂದ 100 ಡೇ ಅಂತ ತಿಳ್ಕೊಂಡು ಏನ್ ಮಾಡ್ಯಾನ ಪರಮಾತ್ಮ ನಮಗ್ ಸಿಕ್ಕಾವತ್ತಾನ, ಮುಂದೆ ಸಿಕ್ಕಾವತ್ತಾನ ಹಣಿ ಮೇಲೆ. ಮತ್ತೆ ಹೊಳ್ಳಿ ಏನ್ ಮತ್ತಾನಂದ್ರೆ ಹೋಗೋ ಮುಂದ ನೋ ಗ್ಯಾರಂಟಿ ಅಂತ ತಿಳ್ಕೊಂಡು ಸಿಕ್ಕಾವತ್ತಾನ. ನೋ ಗ್ಯಾರಂಟಿ ಅಂದ್ರೆ ನಾವು ಯಾವಾಗ ಸಾಹಿತ್ಯವೋ ಗೊತ್ತಿಲ್ಲ ಅನ್ನುವಂತ ಕಾಲಘಟ್ಟಿದು. ನಾವು ಯಾವಾಗ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ನಾವು ಇಲ್ಲಿ ಬಂದು ಹೋಗ್ಯವಲ್ಲ, ಆ ಸ್ವರ್ಗದೊಳಗೆ ಪರಮಾತ್ಮ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಸ್ವರ್ಗದ ಬಾಗಿಲ್ದೊಳಗೆ ಪರಮಾತ್ಮ ನಿಂತಿರ್ತಾನೆ. ಯಾರು ಪುಣ್ಯದ ಕಾರ್ಯಗಳನ್ನು ಮಾಡಿದ್ದಾರೆ, ಯಾರು ಧರ್ಮಸ್ಥಳದ ಇಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಯಾರು ಬಂದು ಹೋಗ್ಯಾರಲ್ಲ ಕೇಳ್ತಾನ. ಧರ್ಮಸ್ಥಳಕ್ಕೆ ಹೋಗಿ ಬಂದಿಲ್ಲ ಅಂತ ತಿಳ್ಕೊಂಡು ಹೋಗಿ ಬಂದಾನ ಅಂದ ಕೂಡ್ಲೆ ನೀನ್ ಹೇಳಿ ಒಂದು ಕ್ಷಣನ ಅಲ್ಲೇ ಹೊರಗೆ ನಿಂದ್ರಸಂಗ್ಲ, ಒಳಗೆ ಹೋಗಿ ನೀ ಸ್ವರ್ಗಕ್ಕೆ ಮುಟ್ಟಿ ಅಂತ ತಿಳ್ಕೊಂಡು ಅಲ್ಲಿ ಕಳಿಸುವಂತ ಪ್ರಯತ್ನಗಳನ್ನು ಆ ಪುಣ್ಯಾತ್ಮ ಮಾಡ್ತಾನನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು 8 ಮಂದಿ ತಿರುಪತಿಗೆ ಹೋಗಾಕ ರೆಡಿ ಆದ್ರಂತ. 8 ಮಂದಿ ತಿರುಪತಿಗೆ ಹೋಗಾಕ ರೆಡಿ ಆದ್ರಂತ. ಹೋಗಾಕ ರೆಡಿ ಆದಾಗ ಅಲ್ಲೇ ಏನು ಸಿಗಂಗಿಲ್ಲ. ಈಗ ಅಣ್ಣ ಹೇಳಿನಲ್ಲ, ದುಶ್ಚಟಗಳನ್ನು ಯಾರು ಕೂಡ ಮಾಡಬೇಡ್ರಿ, ದುಶ್ಚಟಗಳಿಂದ ದೂರ ಇರ್ರಿ ಅನ್ನುವಂತ ಮಾತನ್ನು ಹೇಳಿದ್ನಲ್ಲ, ಬಹಳ ಖುಷಿ ಆಯ್ತು. ಆ ವ್ಯಕ್ತಿ 8 ಮಂದಿ ತಿರುಪತಿಗೆ ಹೋಗಾಕ ರೆಡಿ ಆದ್ರು. ಅಲ್ಲಿ ಸಿಗಂಗಿಲ್ಲ ಅಂತಕೊಂಡು ಅಲ್ಲೇ ಒಂದ್ ದಾಬಾಕ್ ಹೋದ್ರು. ದಾಬಾಕ್ ಹೋಗಿ ಎಲ್ಲ ಆರ್ಡರ್ ಮಾಡಿದ್ರು, ಟೇಬಲ್ ಮೇಲೆಲ್ಲ ತಂದಿಟ್ರು.
ಇನ್ನೇನ್ ತಗೋಬೇಕನ್ನಷ್ಟೊತ್ತಿಗೆನ ಅದು ಟ್ರೈನ್ ಬಂದ್ಬಿಡ್ತಂತೆ. ಅವಾಗ ಆ ಟ್ರೈನ್ ಬಂತು ಅನ್ನೋ ತಕ್ಷಣನೇ ಅವ್ರು ಏನ್ ಮಾಡಿದ್ರ ಅಂದ್ರೆ ಎಲ್ಲಾನು ರೆಡಿ ಮಾಡ್ಕೊಂಡು ಓಡ್ಕೊಂತ ಬಂದ್ರಂತ. ಅವಾಗ ಟ್ರೈನ್ ಅಷ್ಟೊತ್ತಿಗೆನ ಮೂವ್ ಆಗಿಬಿಡ್ತು. ಅವಾಗ ಅವರು ಹೇಗೆ ಹತ್ತಿದ್ರಂದ್ರೆ ಸಳಿ ಹಿಡ್ಕೊಂಡು ಒಂದು ಕಾಲು ಹಿಡ್ಕೊಂಡು ಒಂದೇ ಕಾಲಿಟ್ಟು ಹತ್ತಿದ ತಕ್ಷಣನೇ ಮುಂದೆ ಅದ್ರೊಳಗೊಬ್ಬ ಭಾಳ ಶಣೆ ಐತ್ ನನ್. ಈ ಟ್ರೈನ್ ಡಬ್ಬಿ ಒಳಗೆ ಹಾವು ಬಂದತ್ತೆ ಅಂತ ತಿಳ್ಕೊಂಡು ಅವ ಹವಾ ಬಿಟ್ಟುಕೊಡ್ಲೆ ಆ ಟ್ರೈನ್ ಬೋಗಿ ಒಳಗಿರುವಂತ ಎಲ್ಲಾ ಜನ ಭಯ ಮಾಡಿ ಬೇರೆ ಬೋಗಿಗೆ ಹೋಗ್ಬಿಟ್ರಂತೆ. ಅವಾಗ ಟ್ರೈನ್ ಡಬ್ಬಿ ಎಲ್ಲ ಖಾಲಿ ಆಗಿಬಿಡದಂತ. ಟ್ರೈನ್ ಡಬ್ಬಿ ಖಾಲಿ ಆಯ್ತು. ಅವಾಗ ಹೆಂಗ್ ಕಳಿಸಿದ್ ನೋಡ್ ಅಂತ ತಿಳ್ಕೊಂಡು ಎಲ್ಲಾ ತಂದಿರೋದನ್ನೆಲ್ಲ ಶಿಸ್ತು ಊಟ ಮಾಡಿ ಮಲ್ಕೊಂಡ್ಬಿಟ್ರಂತ. ಬೆಳಿಗ್ಗೆ ಚಾ ಮಾರೋ ಚಾಯ್ ಬಂದಂತ. ಬೆಳಿಗ್ಗೆ ಕಣ್ಣು ತಿಕ್ಕೊಂತ ಇಲ್ಲಮ್ಮ ತಿಳ್ಕೊಂಡು ಬಂತಲ್ಲ ಅಂತ ತಿಳ್ಕೊಂಡು ಚಾ ಮಾರೋ ಕೇಳಿದ್ರಂತ. ಇಲ್ರಿ ನಿನ್ನೆ ಅವೇ ಟ್ರೈನ್ ಡಬ್ಬಿ ಒಳಗ ಹಾವು ಬಂದಂತ ಹೇಳಿದ್ದಕ್ಕ ಈ ತಿರುಪತಿ ಗೋಲ್ ಮುಟ್ಟ್ಯಾರ ಅಂತ ಹೇಳಿದ್ರು. ಅಂದ್ರೆ ಯಾರು ಗಾಢ ಅವ್ರು ಇಲ್ಲೇ ಇರ್ತಾರಂತ, ಯಾರು ಪುಣ್ಯದ ಕಾರ್ಯಗಳನ್ನು ಮಾಡ್ತಾರಂತಾರ, ಭಜನಾ ತಂಡದಲ್ಲಿ ಭಾಗಿಯಾಗ್ತಾರೆ, ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ತಾವೆಲ್ಲ ತಮ್ಮ ಹೇಳೋದಿಷ್ಟೇ, ನೀವೇನ್ ಬಂದಿರಿ ಇದೇ ಶ್ರದ್ಧೆ ಇದೇ ಭಕ್ತಿ ಉತ್ತರೋತ್ತರವಾಗಿ ನೀವು ಬೆಳೆಸ್ಕೊಂಡು ಹೋಗ್ಬೇಕು. ಬೆಳೆಸ್ಕೊಂಡು ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳಿದ್ದಾರೆ. ಹಾಗೆ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಅಂದಾಗ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳಿ ಅಂತಹ ನಮ್ಮನ್ನ ಧರ್ಮದ ದಾರಿಗೆ ಅವರು ಪೂಜ್ಯರು ಕೊಂಡೊಯ್ತಾ ಇದ್ದಾರೆ. ಆ ಹಾದಿಯನ್ನು ಎಂದೂ ಕೂಡ ಬಿಡಬಾಡ್ರಿ ಅನ್ನುವಂತ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ತಿಳಿಸಿ, ಎಲ್ಲರ ಕೈ ಮೇಲ್ ಮಾಡ್ರಿ, ಕೈ ಇದಾವಲ್ರಿ, ಎಲ್ಲರ ಕೈ ಮೇಲ್ ಮಾಡ್ರಿ. ಅಲ್ಲೆಲ್ಲ ಇನ್ನೂ ಮಾಡ್ತಾ ಇಲ್ಲ ಅನಿಸ್ತು. ಕೈ ಮೇಲ್ ಮಾಡ್ರಿ. ಎಲ್ಲರೂ ಜೋರಾದ ಆ ಪೂಜ್ಯರು ಮಾಡುವಂತ ಕಾರ್ಯಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ತಟ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರು ಮಾಡುವಂತ ಕಾರ್ಯನೇ ಅದ್ಭುತ ಕಾರ್ಯ ರೀ. ಆ ಕಾರ್ಯಕ್ಕೆ ನಾವು ಒಂದಿಷ್ಟು ಚಪ್ಪಾಳೆ ಮೂಲಕ ನಾವೆಲ್ಲ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ಅಂತಹ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ತೇವೆ ಅನ್ನುವಂತ ಮಾತನ್ನು ಹೇಳಿ, ನಮ್ದು ಒಂದು ಭಾಗ್ಯ ನೋಡ್ರಿ, ಒಂದೇ ಸರನೇ ಇಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಇಲ್ಲಿ ಆಹ್ವಾನ ಮಾಡಿರಲ್ಲ. ನಂದೊಂದು ಯಾವ ಪುಣ್ಯದ ಫಲಾನೇ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅಂತಹ ಅಚ್ಚುಕಟ್ಟಾಗಿ ಇಲ್ಲಿ ಬಂದಂತರಿಗೆ ಏನೇನು ಕೂಡ ಒಂದು ಕಿಂಚತ್ತು ಕೂಡ ನೀವು ಮನೆಯೊಳಗೂ ಕೂಡ ಹೀಗೆ ಎದುರಿಲ್ಲ ಗೊತ್ತಿಲ್ಲ, ಅಷ್ಟೊಂದು ಅದ್ಭುತವಾಗಿರುವಂತ ಒಂದು ವ್ಯವಸ್ಥೆ ನೋಡಿಬಿಟ್ರೆ ಅದು ಅವಿಸ್ಮರಣೀಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಂತಹ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿರೋಣ. ಪೂಜ್ಯರ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅನ್ನುವಂತ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗಲಿ ಅಂತ ಆಶಿಸಿ, ಎಲ್ರಿಗೂ ಕೂಡ ಆ ಮಂಜುನಾಥೇಶ್ವರ ನಿಮಗೆಲ್ಲ ಒಳ್ಳೇದು ಮಾಡಲಿ. ಆ ಮಂಜುನಾಥೇಶ್ವರ ನಿಮಗೆಲ್ಲ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅನ್ನುವಂತ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ.
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.